ಮೊನ್ನೆ ನಾನು ನಿಮ್ಗೆ ಒಂದು ವಿಷಯವನ್ನ ತಿಳಿಸಿದ್ದೆ. ಏನು ಅಂತಂದ್ರೆ KPSC ಒಂದು PDO ನಾನ್ ಎಚ್ ಕೆ ಪರೀಕ್ಷೆಯಾದಂತ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪ ಮತ್ತು ಅನುಮಾನಗಳೆಲ್ಲವೂ ಕೂಡ ಇರೋದ್ರಿಂದ ಸೊ ಆ ಒಂದು ದಾಖಲೆಗಳು ಕೆಲವೊಂದಿಷ್ಟು ಆಸ್ಪಿರೆಂಟ್ಸ್ ನನಗೇನು ಕೊಟ್ಟಿದ್ರಿ ಅಂಡ್ ನಾವು ಸಂಗ್ರಹಿಸಿದ್ವಿ ಅದೊಂದಿಷ್ಟು ಮಾಹಿತಿಯನ್ನ KPSC ಕಾರ್ಯದರ್ಶಿ ಅವರ ಮೇಡಮ್ ಗಮನಕ್ಕೆ ತರಬೇಕಿತ್ತು. ಸೊ ಯಾಕಂದ್ರೆ ಅವರು ಪಾಸಿಟಿವ್ ಆಗಿ ನಮ್ಗೆ ರೆಸ್ಪಾನ್ಸ್ ಮಾಡಿದ್ರು. ನಾನು ಪ್ರತಿ ಬಾರಿ ಅವರಿಗೆ ಕರೆ ಮಾಡಿ ಈ ವಿಷಯದ ಬಗ್ಗೆ ತಿಳಿಸಿದಾಗ ಬಂದು ಭೇಟಿ ಆಗೋದಕ್ಕೆಲ್ಲ ಹೇಳಿದ್ರು. ಅಂಡ್ ಇವತ್ತು ಅವರ ಒಂದು ಕರೆಯಂತೆ ನಾವು KPSCಗೆ ಭೇಟಿ ಕೊಟ್ಟಿದ್ವಿ. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅನ್ನ ಮೇಡಮ್ ಮಾಡಿದ್ರು. ಅಂಡ್ ಓದಂತ ಆಸ್ಪಿರೆಂಟ್ಸ್ ಗಳಿಗೆ ತುಂಬಾ ಗೌರವಯುತವಾಗಿ ಕೂರಿಸ್ಬಿಟ್ಟು ಏನ್ ಸಮಸ್ಯೆ ಆಗಿದೆ ಎಲ್ಲವನ್ನ ಕೇಳಿ ಐ ಥಿಂಕ್ ನಾನು ಇದುವರೆಗೂ KPSCಗೆ ಯಾವತ್ತೂ ಭೇಟಿ ಕೊಟ್ಟೋನಲ್ಲ, ಯಾವ ಕಾರ್ಯದರ್ಶಿ ಅವ್ರನ್ನು ಕೂಡ ಭೇಟಿ ಆಗಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಒಬ್ಬ IAS ಅಧಿಕಾರಿ ಜೊತೆ ಮಾತಾಡ್ತೀವಿ ಅನ್ನೋ ಫೀಲ್ ಇರಲಿಲ್ಲ. ಅವರು ನಾರ್ಮಲ್ ಆಗಿ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಎಲ್ಲ ವಿಷಯವನ್ನ ತುಂಬಾ ತಾಳ್ಮೆಯಿಂದ ಕೇಳಿಸ್ಕೊಂಡ್ರು. ಅಂಡ್ ಎಲ್ಲೂ ಕೂಡ ನಮ್ಮನ್ನ ನಿಲ್ಲಿಸಲಿಲ್ಲ, ನೇರವಾಗಿ ಕಚೇರಿಗೆ ಕರೆಸ್ಕೊಂಡು ಆ ವಿಷಯದ ಬಗ್ಗೆ ಮಾತಾಡಿದ್ರು. ಅಂಡ್ ಇವತ್ತು ಬೇರೆ ಬೇರೆ ಆಸ್ಪಿರೆಂಟ್ಸ್ ಗಳು ಕೂಡ ಬಂದಿದ್ರು. ಅಂದ್ರೆ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಇದು ಗ್ರೂಪ್ ಇದು ಅದು ಕೂಡ OMR ಅನ್ನ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತ ಅದು ಕೂಡ ಅನುಮಾನ ಇರೋದ್ರಿಂದ ಅಕ್ರಮದ ಬಗ್ಗೆ. ಅಂಡ್ ಕಾರ್ಯದರ್ಶಿ ಮೇಡಮ್ ಅವರು ಇನ್ನೊಂದು ಮುಖ್ಯವಾದ ವಿಚಾರ ಹೇಳಿದ್ರು. ಗ್ರೂಪ್ ಬಿ ಅಕ್ರಮಕ್ಕೆ ಸಂಬಂಧಪಟ್ಟಾಗ ನಮ್ಗೆ ಒಂದಿಷ್ಟು ಆಡಿಯೋಗಳು ಲಭ್ಯ ಆಗಿದೆ, ಅದ್ರದ್ದು ಕೂಡ ತನಿಖೆ ಮಾಡ್ತೀವಿ. ಅಂಡ್ ನಾವು ಇಲ್ಲಿ ಯಾವ ವಿಷಯಕ್ಕೂ ಕೂಡ ಮುಲಾಜಾಗುವಂತ ಮಾತಿಲ್ಲ. ಈಗ ನೀವೇನು ದಾಖಲೆ ಕೊಡ್ತೀರಾ ಸೊ ಅದನ್ನ ನಾನು ನಮ್ಮ ಮುಂದೆನೆ ಕುತ್ಕೊಂಡು ಅದನ್ನ ಪಾಯಿಂಟ್ ಔಟ್ ಮಾಡಿ ಒಂದೊಂದೇ ವಿಶ್ಲೇಷಣೆ ಯಾವ್ಯಾವ ರಿಜಿಸ್ಟರ್ ನಂಬರ್ ಏನ್ ಕೊಟ್ಟಿದ್ವಿ, ನಾವು ಯಾರ ಬಗ್ಗೆ ಏನ್ ಅನುಮಾನ ವ್ಯಕ್ತಪಡಿಸಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಬರ್ಕೊಂಡು ಎಲ್ಲವನ್ನ ಕೂಡ ಅಂಡ್ ನಾವು ಕೊಟ್ಟಂತ ಲೆಟರ್ನು ಕೂಡ ಇಮಿಡಿಯೇಟ್ ಆಗಲಿ ಕೊಟ್ಟು ಎಲ್ಲವನ್ನ ಕೂಡ ಚೆಕ್ ಮಾಡಿ ವಿಶೇಷವಾದಂತ ಕಾಳಜಿ ವಹಿಸಿದ್ದಾರೆ. ಅಂಡ್ ಇನ್ನೊಂದು ನಮ್ಗೊಂದು ಭರವಸೆ ಕೊಟ್ಟಿರುವಂತದ್ದು, ನೋಡಿ ನಾವು ಖಂಡಿತವಾಗಿ ಇದರಲ್ಲಿ ತಪ್ಪಿತಸ್ಥರು ಅಂತ ಅನಿಸ್ತು. ನಾವು ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಇನ್ನೂ ಏನೇ ದಾಖಲೆ ತಂದು ಕೊಡಿ ಅಥವಾ ಯಾರೇ ಬಂದು ನಮ್ಗೆ ದೂರು ಕೊಡಿ, ಎಲ್ಲರೂ ಮುಂದೆ ಬಂದು ಧೈರ್ಯವಾಗಿ ದೂರು ಕೊಡಿ, ಏನಾಗಿದೆ ಸಮಸ್ಯೆಗಳನ್ನ ನಮಗೆ ಹಂಚ್ಕೊಳ್ಳಿ, ನಾವು ಖಂಡಿತವಾಗಿ ರಿಸಲ್ಟ್ ಹೋಲ್ಡ್ ಮಾಡಿಸ್ತೀವಿ, ತನಿಖೆ ಮಾಡಿಸ್ತೀವಿ. ನೀವು ಏನೂ ಮಾಡಿಲ್ಲ ಅಂದ್ರೆ ನಮ್ಮ ಕೈಲೇ ಏನು ಮಾಡೋಕ್ಕಾಗಲ್ಲ, ನಾವು ಸುಮ್ಮನಾಗ್ಬೇಕಾಗತ್ತೆ. ಅಂಡ್ ನೀವು ಎಷ್ಟು ಇಲ್ಲಿ ಪ್ರೆಷರ್ ಆಗ್ತೋ ರಿಸಲ್ಟ್ ಬಿಡಿಸೋದಕ್ಕೂ ಕೂಡ ಅಷ್ಟೇ ಪ್ರೆಷರ್ ಇದೆ ಅಂತ ನೇರವಾಗಿ ಹೇಳಿದ್ರು. ಅದರಲ್ಲೇನು ಇದಿರಲಿಲ್ಲ. ಅಂಡ್ ಅದ್ರ ಜೊತೆ ನಾವು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡಿದಾಗ ಮೇಡಮ್ ಹೇಳಿದಂಥದ್ದು ಆಗಸ್ಟ್ ವರೆಗೂ ರಿಕ್ರೂಟ್ಮೆಂಟ್ ಸದ್ಯಕ್ಕೆ ಪಾಸಿಬಿಲಿಟೀಸ್ ಇಲ್ಲ ಅಂತ. ಅಂಡ್ ಬೇರೆ ಬೇರೆ ಈಗ ನೇಮಕಾತಿದು OMR ಕ್ರಾಸ್ ಚೆಕ್ ಆಗಿರ್ಬೋದು ಅದೆಲ್ಲ ನಡೀತಾ ಇದೆ ಅಂತೆಲ್ಲ ಹೇಳಿದ್ರು, ತಿಳಿಸಿದ್ರು. ಅಂಡ್ KS ವಿಷಯದಲ್ಲೂ ಕೂಡ ಅಷ್ಟೇ, ಅದು ಕೂಡ ಈಗ ಇಂಟರ್ವ್ಯೂ ಎಲ್ಲ ಪ್ರೊಸೆಸ್ ನಡೀತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ನಮ್ಮ ಒಂದು ಏನು ಭೇಟಿ ಇತ್ತು KPSCಗೆ PDO ವಿಚಾರವಾಗಿ ಅದಂತೂ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ನಾನು ಪಾಸಿಬಲ್ ಯಾವ ವೇಗಳಲ್ಲಿ ಏನೇನು ಆಗಿದೆ ನಾವಂತೂ ನೇರವಾಗಿ ಹೇಳ್ತೀವಿ, ನಾವು ಕೂಡ ಭ್ರಷ್ಟರನ್ನ ಬಲಿ ಹಾಕೋದಕ್ಕೆ ಕಾಯ್ತಾ ಇದ್ವಿ. ಬಟ್ ನಮ್ಗೆ ಅದು ಸರಿಯಾದ ಪ್ರಾಪರ್ ಎವಿಡೆನ್ಸಸ್ಗಳೆಲ್ಲವೂ ಕೂಡ ಸಿಗಬೇಕು. ಸಿಕ್ತು ಅಂದ್ರೆ ನಾವು ಯಾರನ್ನೂ ಬಿಡಲ್ಲ. ಅಂಡ್ ನೀವು ಯಾರೇ ಏನೇ ಆಸ್ಪಿರೆಂಟ್ಸ್ ತಂದು ನೇರವಾಗಿ ದೂರುಗಳನ್ನ ಕೊಟ್ಟರು ಕೂಡ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ, ಯಾರಿಗೂ ತಾರತಮ್ಯ ಇಲ್ಲ ಅಂತೆಲ್ಲ ಹೇಳಿದ್ರು. ಸೊ ಒಟ್ಟಾರೆಯಾಗಿ ನಾವು ಇವತ್ತು ಏನ್ ಮಾಡ್ಬೇಕು ನಮ್ಮ ಕೈದೆ. ನೋಡಿ PDO ಆಸ್ಪಿರೆಂಟ್ಸ್ ಗಳಿಗೆ ನಾ ಹೇಳೋದಿಷ್ಟೇ, ಅಷ್ಟೆಲ್ಲ ವಿಡಿಯೋ ಮಾಡಿದೆ, ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ, ನೀವೆಲ್ಲೋ ಕುತ್ಕೊಂಡು ಬರೀ ನ್ಯಾಯ ಕೊಡಿಸಿ ಅದು ಮಾಡಿ ಇದು ಮಾಡಿ ಅಂದ್ರೆ ಆಗಲ್ಲ. ಅಟ್ಲೀಸ್ಟ್ ಮುಂದೆ ಇವತ್ತೊಂದು ಪಾಪ ಒಂದಿಬ್ರು ಸ್ವತಃ ತಾವೇ ಮುಂದೆ ಬಂದು ಸರ್ ನಾವು ನಿಮ್ ಜೊತೆ ಬರ್ತೀವಿ ಅಂತೆಲ್ಲ ಫೋನ್ ಮಾಡಿದ್ರು, ಬಂದ್ರು ಕೂಡ. ಆ ರೀತಿ ನೀವು ಬನ್ನಿ, ಅಲ್ಲಿ ಪಾಪ ಬಂದವರಿಗೆ ಅವಕಾಶ ಸಿಕ್ತು, ಮೇಡಮ್ ಜೊತೆ ಮಾತಾಡಿದ್ರು, ಅವರು ಕೂಡ ಹಲವಾರು ವಿಷಯಗಳನ್ನ ಹಂಚ್ಕೊಂಡ್ರು. ಆ OMRದು ನೀವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ರೀತಿ 5th ಆಪ್ಷನ್ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿ ನೀವು ಅಂತೆಲ್ಲ ಕೇಳಿದಕ್ಕೆ ಮೇಡಮ್ ಅದೇ ಹೇಳಿದ್ರು, ಹೌದು ನೆಕ್ಸ್ಟ್ ನಮ್ದು ಸುಧಾರಣೆ ಎಲ್ಲ ಅದಿದೆ, ನಾವು ಮಾಡ್ತೀವಿ, ನಾನು ಇರೋ ಅಷ್ಟರಲ್ಲಿ ಅದನ್ನ ಜಾರಿ ಮಾಡ್ತೀನಿ. ಯಾಕೆಂತಂದ್ರೆ KA ಅವರು ಮಾಡೋಕಿನ ಮುಂಚೆನೆ ನಮ್ಮಲ್ಲಿ ಅದು ಇತ್ತು ಪ್ರಸ್ತಾವನೆ 5th ಆಪ್ಷನ್ ಎಲ್ಲ, ಬಟ್ ಮಾಡಿಲ್ಲ. ನಾವು ಅದನ್ನ ಖಂಡಿತವಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ, ನಮ್ಮ OMRದು ಏನೇನು ಯಾವ ರೀತಿ ಇದೆ ಆ ಪ್ರೊಸೆಸ್ ಎಲ್ಲ ತಿಳಿಸಿದ್ರು. ಈ ರೀತಿ ನೀವೇ ಬಂದು ಚರ್ಚೆ ಮಾಡುವಂಥದ್ದು ಅಥವಾ ಅದೇನು ಬೇರೆ ಏನೂ ಅಲ್ಲ, ನೀವು ಪರೀಕ್ಷೆ ಬರೆದಿರ್ತಾರೆ, ನಿಮ್ಗೆ ಅನ್ಯಾಯ ಆಗಿರುತ್ತೆ, ಅಲ್ಲಿ ಕಾರ್ಯದರ್ಶಿಯವರು ಇರ್ತಾರೆ, ಹೋಗಿ ಮಾತಾಡುವಂತ ಕೆಲಸ ಮಾಡಿ. ದಯವಿಟ್ಟು ಯಾರಿಗೂ ಅಲ್ಲಿ ಏನೋ ತಾರತಮ್ಯ ಇಲ್ಲ. ನೀವು ನೇರವಾಗಿ ಅವ್ರ ನಂಬರ್ ಬೇಕಿದ್ರೆ ಕೇಳಿ, ಮೇಡಮ್ ಅವ್ರ ನಂಬರ್ ಕೊಡ್ತೀನಿ, ಅವ್ರ ನಂಬರ್ ತಗೊಳ್ಳಿ, ಹೇಳಿ ಈ ರೀತಿ ಬರ್ತಾ ಇದೆ ವಿಷಯನ ಅಂತ. ಬಂದು ನಿಮ್ಗೆ ಏನಾಗಿದೆ, ಎಲ್ಲ ಅನ್ಯಾಯ ಆಗಿದೆ, ಯಾರ ಮೇಲೆ ಅನುಮಾನ ಇದೆಯೋ ಅವ್ರ ಮೇಲೆ ನೇರವಾಗಿ ದೂರು ಕೊಡಿ. ಸೊ ಅವ್ರು ಹೇಳಿದ್ರು, ನಾನು ನೇರವಾಗಿ ಆ ರೀತಿ ನಮ್ಗೆ ಎವಿಡೆನ್ಸ್ ಸಿಕ್ಕರೆ ನೇರವಾಗಿ FIR ಮಾಡಿಸೋಣ, ಅದೇನು ಸಮಸ್ಯೆ ಇಲ್ಲ, ನಮ್ಮ ಆಯೋಗದ ಕಡೆಯಿಂದ FIR ಮಾಡಿಸಿ ತನಿಖೆ ಮಾಡಿಸೋಣ ಅಂತ. ಸೊ ದಯವಿಟ್ಟು ನೋಡಿ, ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದ್ದಾರೆ, ನಾವೆಲ್ಲರೂ ಕೂಡ ಈಗ ನಮಗೆ ನ್ಯಾಯ ಬೇಕು ಅಂದ್ರೆ ನೀವು ಯಾರ್ಯಾರೆಲ್ಲ PDO ಆಸ್ಪಿರೆಂಟ್ಸ್ ಇನ್ನೂ ಇದ್ದೀರಾ ದಯವಿಟ್ಟು ಕೇಳ್ಕೊತೀನಿ. ಮೇಡಮ್ ಇನ್ನೊಂದು ವಿಷಯ ಹೇಳಿದ್ರು, ನಮಗೆ ಈಗೇನು ಮಾಹಿತಿ ಕೊಟ್ಟಿದಾರಲ್ಲ, ಸೊ ಆ ಒಂದು ಗ್ರಾಮದಲ್ಲಿ 53 ಜನ ಈಗ ಬೇರೆ ರಾಜ್ಯಕ್ಕೆ ಅಂದ್ರೆ ಬೇರೆ ಬೇರೆ ಕಡೆ ಹೋದಂತವ್ರು, ಆ ಗ್ರಾಮದವ್ರು 5 ಜನ, ಅವರನ್ನು ಕೂಡ ನಮ್ಮ ಮುಂದೆ ತಂದು ಪ್ರೊಡ್ಯೂಸ್ ಮಾಡಿ, ನಾವು ಅವರನ್ನು ಕೂಡ ಸರಿಯಾದ ರೀತಿ ವಿಚಾರಣೆ ಮಾಡ್ಬಿಟ್ಟು ಆ ಮಾಹಿತಿ ಪಡಿತೀವಿ ಅಂತಂದ್ರೆ, ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ರು ಕೂಡ ನಾವ್ ಯಾರು ಮುಂದೆ ಬರಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಸುಮ್ನೆ ಇರ್ಬೇಕಾಗತ್ತೆ ಎಷ್ಟೇ. ಆದ್ರೆ ಹೊಸ ನೇಮಕಾತಿದಂತೂ ಆಗಸ್ಟ್ ವರೆಗೂ ಸದ್ಯಕ್ಕೆ ಯಾವುದು ಇಲ್ಲ, ಯಾಕಂದ್ರೆ ಹೊಸ ಪ್ರಸ್ತಾವನೆಗಳನ್ನು ತೆಗೆದುಕೊಳ್ಳೋದಕ್ಕೆ
ಸದ್ಯಕ್ಕೆ ಆಗಲ್ಲ, ಕಾರಣ ಹಳೇದು ಇನ್ನೂ ಪೆಂಡಿಂಗ್ಸ್ ಇದೆ ತುಂಬಾ ಅಂತೆಲ್ಲ. PDO ನೋಡಿ ನಿಮ್ಗೆ ನ್ಯಾಯ ಬೇಕು ಅಂದ್ರೆ ಈಗ ನಾವು ಏನ್ ಮಾಡ್ತಾ ಇದ್ವಿ ಆ ಕಾರ್ಯದ ಜೊತೆ ಕೋರ್ಟ್ಗೂ ಕೂಡ, ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಸಾಧ್ಯತೆಗಳಿದೆ, ಅದನ್ನು ಮಾಡೋಣ. ಬಟ್ ಇಮಿಡಿಯೇಟ್ ಆಗಿ ನಮ್ಗೀಗ ಫಲಿತಾಂಶದ ಮೇಲೆ ನಿಮ್ಗೆ ತಡೆಯಬೇಕು ಅಂದ್ರೆ ಎಲ್ರು ಕೂಡ ಒಟ್ಟಾಗಿ ಬರಬೇಕು. ಸುಮ್ಮನೆ ಕೂತ್ಕೊಂಡ್ರಿ ನಾವು ಒಬ್ರು ಇಬ್ರು ಹೋಗ್ತೀವಿ ಏನೋ ಮಾಡ್ತೀವಿ ಅಂದ್ರೆ ಸಾಧ್ಯತೆಗಳು ತುಂಬಾ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ಹೊಸ ನೇಮಕಾತಿಗಳು ಅದು ಆರಂಭ ಆಗೋದಕ್ಕೆ ಇನ್ನೂ ಸಮಯ ಹಿಡಿಯುತ್ತೆ. ಯಾಕಂತಂದ್ರೆ ನಾನು ಬೆಳಿಗ್ಗೆನೂ ಹೇಳಿದ್ದೀನಿ, ನೇಮಕಾತಿ ವಿಷಯದಲ್ಲಿ ಸರ್ಕಾರಕ್ಕಂತೂ ಸ್ಪಷ್ಟ ನಿರ್ಧಾರ ಇಲ್ಲ. ಸೊ ಅಟ್ಲೀಸ್ಟ್ ಇಲ್ಲಿ ನಿಮ್ಗೆ ಆಗಿರೋ ಅಕ್ರಮಕ್ಕಾದ್ರೂ ನ್ಯಾಯ ಪಡ್ಕೊಳ್ಳುವಂತ ಕೆಲಸ ಮಾಡಿ. ಗ್ರೂಪ್ ಬಿದು ಅಷ್ಟೇ OMR ಕ್ರಾಸ್ ಚೆಕ್ ನಡೀತಾ ಇದೆ, ಸೊ ಅದು ಕೂಡ ನಡೆಯುತ್ತೆ. ಅಂಡ್ PDO ಕೂಡ ಮಾಡ್ತಾ ಇದಾರೆ, ಇನ್ನೂ ಪೆಂಡಿಂಗ್ ಇದೆ ಅಂತೆಲ್ಲ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡಿ. ಸೊ ದಯವಿಟ್ಟು ಈ ರೀತಿ ಕಾರ್ಯದರ್ಶಿಯವರೇ ನೇರವಾಗಿ ಬನ್ನಿ ನೀವು ದೂರು ಕೊಡಿ ಅಂತ ಕರೆಯುವಾಗ್ಲೂ ನೀವು ಆಸ್ಪಿರೆಂಟ್ ಸುಮ್ಮನೆ ಇರ್ತೀವಿ. ಅಟ್ಲೀಸ್ಟ್ ನಿಮ್ಗೆ ಏನು ಅನುಮಾನ ಇಲ್ಲ ಅಂದ್ರೆ ನೀವೊಂದು ರಿಕ್ವೆಸ್ಟ್ ಲೆಟರ್ ಬರೀರಿ, ಅದ್ರಲ್ಲಿ ನಿಮ್ಗೆ ಏನಿದೆ ಆ ವಿಷಯವನ್ನು ಮಾಹಿತಿ ತಿಳಿಸಿ. ನಿಮ್ಮ ಹತ್ರ ಏನೇ ಎವಿಡೆನ್ಸ್ ಇದ್ರು ಧೈರ್ಯವಾಗಿ ಬಂದು KPSC ಕಚೇರಿಗೆ ಬಂದು ಕೊಡಿ, ಖಂಡಿತವಾಗಿ ನಾವು ತನಿಖೆ ಮಾಡಿಸ್ತೀವಿ ಅನ್ನುವಂಥ ಭರವಸೆ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಇನ್ನೂ ಸುಮ್ಮನೆ ಕೂತ್ಕೊಳ್ತೀನಿ ಅಂತಂದ್ರೆ ಅವರು ನಾಳೆ ಅಬ್ಜೆಕ್ಷನ್ ಮಾಡೋದಕ್ಕೆ ಏನು ವಿಷಯಗಳು ಉಳಿಯಲ್ಲ. ಅಲ್ಲಿ ಮೀಟಿಂಗ್ ಅಲ್ಲಿ ಅಟ್ಲೀಸ್ಟ್ ಅದನ್ನ ಅಬ್ಜೆಕ್ಷನ್ ಮಾಡೋಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ಈಗ ನಾವು ಕೊಟ್ಟಿರೋ ದೂರನ್ನು ನಾಳೆ ಅಬ್ಜೆಕ್ಷನ್ ಮಾಡ್ತಾರ ಅವರು. ಸೊ ಈ ರೀತಿ ಇದೆ, ಇಷ್ಟು ಜನರ ಮೇಲೆ ಹಿಂಗೆ ಕಂಪ್ಲೇಂಟ್ ಬಂದಿದೆ ಅಂತ. ದಯವಿಟ್ಟು ನೀವು ಜಾಗೃತರಾಗಿ. ಎಲ್ಲಿವರೆಗೂ ನಾವು ನಮ್ಮ ಸಮಸ್ಯೆ ವಿರುದ್ಧ ಹೋರಾಟ ಮಾಡಲ್ವೋ ಯಾರು ಮುಂದೆ ಬರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲೇ ಇರಿ, ಒಂದು ದಿನ ಒಂದು ನಿಮ್ಗಾಗಿರೋ ಅನ್ಯಾಯಕ್ಕಾಗಿ ಸಮಯ ಮೀಸಲಿಟ್ಟು ಬನ್ನಿ. ಸೊ ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಎಲ್ಲವನ್ನು ಈಗ CTA ಹೆಂಗ್ ಕಳ್ಕೊಂಡಿದೀವಿ ಇದನ್ನು ಹಂಗೆ ಕಳ್ಕೊತೀವಿ. ಅಟ್ಲೀಸ್ಟ್ ಬೇಡ, ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೆ ಯಾರಿಗೂ ಸಮಸ್ಯೆ ಆಗೋದು ಬೇಡ, ಆಯ್ತಾ? ಅವ್ರ ಪಾಪ ಕಷ್ಟಪಟ್ಟು ಪರೀಕ್ಷೆ ಬರೆದ್ರೆ ಅವ್ರು ಆಯ್ಕೆ ಆಗಲಿ. ಆದ್ರೆ ಇದರಲ್ಲಿ ಯಾರು ಅಕ್ರಮ ಮಾಡಿದ್ದಾರೆ ಅಂತಿದೆಯೋ ಅವ್ರಿಗಾದ್ರೂ ಅಟ್ಲೀಸ್ಟ್ ಶಿಕ್ಷೆ ಆಗ್ಲಿ. ಇನ್ನೊಂದ್ಸಲ ಯಾರು ಆ ರೀತಿ ತಪ್ಪು ಮಾಡೋದಕ್ಕೆ ಒಂದು ಹೆದರಿಕೆ ಬರಲಿ, ಅದನ್ನ ನೀವು ಮಾಡಿ. ಯಾಕೆ ಅಂತಂದ್ರೆ ಸುಮ್ನೆ ನಾವು ನಮ್ಮಲ್ಲೆಲ್ಲ ಇಟ್ಕೊಂಡು ಸುಮ್ನೆ ಕೂತ್ಕೊಂತೀವಿ ಅಂತಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಬರೀ ನೇಮಕಾತಿಗಾಗಿ ಓದೋದೇ ಆಯ್ತು, ಏನೇ ಆದ್ರೂ ಧೈರ್ಯವಾಗಿ ಮುಂದೆ ಬಂದು ಮಾತಾಡಲ್ಲ ಅಂದ್ರೆ ಯಾವಾಗ ಮಾತಾಡ್ತೀರ? ಮತ್ತೆ ಸಮಸ್ಯೆ ಆಗಿರೋದು ಯಾರಿಗೆ? ಸಮಸ್ಯೆ ಆಗಿರೋರೇ ನಾವು ಬಂದಿಲ್ಲ ಮುಂದೆ ಅಂತಂದ್ರೆ ತುಂಬಾ ಕಷ್ಟ ಇದೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡು ಬನ್ನಿ. ಯಾಕೆ ಅಂತಂದ್ರೆ ಇದು ನಿಮ್ಗಾಗಿರೋ ಸಮಸ್ಯೆ. ನಾವು ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋಗಿ ಮೇಡಮ್ಗೆ ರೀಚ್ ಮಾಡಿಸ್ಬೋದು, ಆಯ್ತಾ? ಅವರು ಹೇಳ್ತಾರೆ ಆಯ್ತು ಬರ್ರಿ, ಆಸ್ಪಿರೆಂಟ್ಸ್ ಬರ್ರಿ, ಅವ್ರಿಗೂ ಅವಕಾಶ ಇದೆ, ಬಂದು ಚರ್ಚೆ ಮಾಡಿ ಮುಕ್ತವಾಗಿ. ನಮ್ಮ ಕಚೇರಿ ಬಾಗಿಲು ಯಾವಾಗ್ಲೂ, ನಮ್ಮ ಆಯೋಗದ ಬಾಗಿಲು ತೆಗೆದೇ ಇರುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಬನ್ನಿ. ಕಾರಣ ಇಷ್ಟೇ, ಈ ಸಮಯವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ಅದು ಮುಂದಿನ ಫರ್ದರ್ ನಾವ್ ಏನ್ ಮಾಡ್ಬೇಕು, ನೇರವಾಗಿ ಅದರ ಕ್ರಮವನ್ನ ತೆಗೆದುಕೊಳ್ಳೋಣ, ಆಯ್ತಾ? ಸುಮ್ನೆ ಅದನ್ನ ಒಂದು ತಾರ್ಕಿಕ ಅಂತ ಹೇಳಿದೆ, ಸುಮ್ನೆ ಏನೋ ನಾನು ನಿಮ್ಗೊಂದು ಆ ಖುಷಿಗೋಸ್ಕರ ಹೇಳಿದೆ, ಒಂದೇನೋ ಸಣ್ಣ ಪುಟ್ಟ ಅದೊಂದು ದೂರು ಕೊಟ್ವಿ, ಮನವಿ ಕೊಟ್ವಿ, ಸುಮ್ಮನಾದ್ರೆ ಏನೂ ಆಗಲ್ಲ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಅನ್ಯಾಯಕ್ಕೆ ಒಂದು ಕೊನೆ ಅನ್ನೋದು ಆಗ್ಬೇಕು ಅಂದ್ರೆ ನೀವು ಮುಂದೆ ಬರಬೇಕು. ಯಾರೇ ಇರಲಿ, ಅದು ಯಾವುದೇ ಏಜೆಂಟ್ ಇರಲಿ, ಏನೇ ಒಂದು ಹಣ ಪಡೆದಿರಲಿ, ಯಾವನೇ ಪಡೆದಿರಲಿ, ಎಲ್ಲರಿಗೂ ತಕ್ಕ ಶಿಕ್ಷೆ ಆಗೋ ರೀತಿ ನಾವು ಮಾಡಬೇಕಾಗುತ್ತೆ. ಸೊ ಇವತ್ತಿನ ಭೇಟಿಯಲ್ಲಿ ಇಷ್ಟು ವಿಷಯಗಳಿರುತ್ತೆ. ಅಂಡ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ರೀನೋಟಿಫಿಕೇಶನ್ ಕಂಟಿನ್ಯೂ ಅಂತ ಕೇಳ್ತಾ ಇದ್ರಿ. ಅಕಾರ್ಡಿಂಗ್ ಟು ಮೀ ರೀನೋಟಿಫಿಕೇಶನ್ ಆಗುತ್ತೆ, ಆಯ್ತಾ? ಸೊ ಲ್ಯಾಂಡ್ ಸರ್ವೇರ್ದು ಇನ್ನೂ ನಮ್ಗೆ ಅಪ್ಡೇಟ್ ಬಂದಿಲ್ಲ, ಬಟ್ KA ಗಂತೂ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಇಷ್ಟು ಮಾಹಿತಿ ಇದೆ. ಧನ್ಯವಾದ.